ಮಳೆಗಾಗಿ ಸಾಕಷ್ಟು ಆಚರಣೆಗಳು ಇವೆ. ರಾಜ್ಯ, ಜಿಲ್ಲೆ, ತಾಲೂಕು, ಪ್ರಾಂತ್ಯವಾರು, ಗ್ರಾಮವಾರು ವಿಶಿಷ್ಟ ವಿಭಿನ್ನ ಆಚರಣೆಗಳು ಇದ್ದು, ವಿಜಯನಗರ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹತ್ತಾರು ತುಂಬಾ ವಿಶಿಷ್ಟ ಆಚರಣೆಗಳು ಜಾರಿಯಲ್ಲಿ ಇವೆ. ಅವುಗಳಲ್ಲಿ ಮಳೆ ಗಂಗಮ್ಮ ಪ್ರಶ್ನೆ, ಬುಡ್ಡೆ ಕಲ್ಲಿಗೆ 101 ಕುಂಭಗಳ ಜಲಾಭಿಷೇಕ, ಗ್ರಾಮ ದೇವತೆಗೆ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ಊರಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಆಚರಿಸಲಾಯಿತು. ಮಂಗಳವಾರ ಬೆಳಗ್ಗೆ ಪ್ರಥಮವಾಗಿ ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಸ್ಥಾನದ ದೈವಸ್ಥರು ಊರಮ್ಮ ಹೊಂಡಕ್ಕೆ ತೆರಳಿ ಜಂಗಮ ಹಿರಿಯ ಪೌರಾಹಿತ್ಯರಾದ KHM ಚಿದಾನಂದ ಸ್ವಾಮಿ ಅವರ ನೇತೃತ್ವದಲ್ಲಿ ಆಯರರು ನಾಗರಿಕರು ಒಡಗೂಡಿ ಧಾರ್ಮಿಕ ನಿಯಮಾನುಸಾರ ವಿಧಿವತ್ತಾಗಿ ಗಂಗಾ ಪೂಜೆಯನ್ನು ನೆರವೇರಿಸಿದರು. ಪಟ್ಟಣದ ಹತ್ತಾರು ಯುವಕರ ತಂಡ ಊರಮ್ಮ ತಂಡದಿಂದ 101 ಕುಂಭಗಳಲ್ಲಿ ಗಂಗೆ ತಂದು ಊರ ಬಾಗಿಲಿನಲ್ಲಿ ಇರುವ ಬುಡ್ಡೆ ಕಲ್ಲನ್ನು ಶಾಸ್ತ್ರೋಕ್ತವಾಗಿ ಆರಾಧಿಸಲಾಯಿತು. ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಮಳೆ ಕರುಣಿಸಿ ಗಂಗಾಜಲ ಎರೆದು ಮಳೆ ಫಲ ಬೇಡಲಾಯಿತು. ಊರಮ್ಮ ಹೊಂಡದಿಂದ ಬಣಕಾರ ಮನೆತನದ ಕೋರಿ ಹುಡುಗನಿಗೆ ಗಂಗೆ ತುಂಬಿದ ಹೊಸ ಮಣ್ಣಿನ ಬಿಂದಿಗೆ ಹೊರಿಸಿ ಕರೆತಂದು ಶ್ರೀ ಗ್ರಾಮ ದೇವತೆಯ ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿ ವಿಧಿವತ್ತಾಗಿ ಗದ್ದುಗೆ ನಿರ್ಮಿಸಿ ಮಳೆ ಗಂಗಮ್ಮಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಮಳೆ ಗಂಗಮ್ಮಳ ಮೇಲೆ ಬಣಕಾರ ಮನೆತನದ ಕೋರಿ ಹುಡುಗನನ್ನು ಕೂರಿಸಿ ತದನಂತರ ಮಳೆ ಗಂಗಮ್ಮಳನ್ನ ಕುರಿತು ದೈವಸ್ಥರೆಲ್ಲರೂ ಒಕ್ಕಲೂರಿನಿಂದ ಮಳೆ ಫಲಕ್ಕಾಗಿ ಕೋರಲಾಯಿತು. ಗ್ರಾಮ ದೇವತೆ ಶ್ರೀ ಊರಮ್ಮ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ನೆರೆದವರೆಲ್ಲರೂ ಮಳೆ ಕರುಣಿಸರೆಂದು ಬೇಡಿಕೊಳ್ಳಲಾಯಿತು. ವರದಿ ವಿಜಿ ರುಷ್ಪೇಂದ್ರ, ಕೂಡ್ಲಿಗಿ. ಆಗತ್ತನ್ನೋದಾದ್ರೆ ಬರಗಡೆ ತಿರ್ಸು, ಕಾಲಹರಣ ಮಾಡಬೇಡ. ಹಾಗೆ ತಿರಬೇಕು. 3 ದಿವಸದೊಳಗೆ ಮಳೆ ಪರಿಸ್ಥಿತಿ ಇರ್ತೀಯ. ತೋರಿಸ್ಬೇಕು. ಅದರಲ್ಲಿ ಫೋಟೋ ತಗೊಂಡು ಅದನ್ನೇ ಕಾಣ್ತದೆ.
ನರಸಿಂಹೋಖಿಲ ಜ್ಞಾನ ತತ್ವಾಂತ ದಿವಾಕರಃ ಜಯತ್ಯಮ ಸುಜ್ಞಾನ ಸುರಚಿತ್ತವ್ಯೋನಿಧಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾಶಾಖಂ ಒಂದೇ ವಾಲ್ಮೀಕಿ ಕೋಕಿಲ. ಸರ್ವಮಂಗಳಮಾಂಗಲ್ಯೆ ಶುಭೆ ಸರ್ವಾರ್ಥ ಸಾಧಕೆ ಶರಣೇ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮಸ್ಮರಣಾತ್ ಭವೇತ್. ಧ್ರುವಾದಿಧ್ವಾಂತರವೇ ವೈಷ್ಣವೇನ್ ದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಎಲ್ಲರಿಗೂ ನಮಸ್ಕರಿಸುತ್ತಾ, ನಮ್ಮ ಪೂಜ್ಯರಾದ ಚಿದಾನಂದ ಸ್ವಾಮಿಯವರು ಹೇಳಿದಂತೆ ಸಂಪ್ರದಾಯಬದ್ಧವಾಗಿ ಈ ಗ್ರಾಮ ದೇವತೆ ತಾಲೂಕು ದೊಡ್ಡ ಊರಾದರೂ ಕೂಡ ಹೌದು, ಎಲ್ಲ ಗ್ರಾಮಗಳ ಒಂದು ಉಳಿಲೆಕ್ಕವಾಗಲಿ ಪ್ರತಿಯೊಂದು ಗ್ರಾಮದ ಉತ್ಸವವನ್ನು ನಾವು ಈಗ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಪ್ರಕಾರವಾಗಿ ಈ ರೀತಿ ಮಳೆಯ ಅಭಾವ ಇದ್ದಾಗ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಊರು ದೈವಸ್ಥರ ಸಮ್ಮುಖದಲ್ಲಿ ಪೂರ ಗ್ರಾಮದವರ ಸಮ್ಮುಖದಲ್ಲಿ ನಡೆಸಿದ್ದೇವೆ. ಅವರು ನಮ್ಮ ಚಿದಾನಂದ ಸ್ವಾಮಿಯವರು ಹೇಳಿದಂತೆ ನಮಗೆ ಶುಭ ಸೂಚನೆಯನ್ನು ಊರಮ್ಮ ಗ್ರಾಮ ದೇವತೆ ಮಾಡಿದ್ದಾಳೆ. ಇನ್ನು 3 ದಿನಗಳಲ್ಲಿ ಖಂಡಿತವಾಗಿ ಮಳೆಯನ್ನು ಆಗ್ತದಂತ ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಪಟ್ಟಿದ್ದೇವೆ. ನಮಸ್ಕಾರ. ನಮಸ್ತೆ.
ನಮಸ್ಕಾರ ರೀ. ಇದೇನು ರೀ ಇದು ಆಚರಣೆ ಇತ್ತಪ್ಪ? ಗ್ರಾಮದಲ್ಲಿ ಮಳೆ ಅಭಾವದಿಂದ ಬಿತ್ತಿದ ಬೆಳೆಗೆ ಮತ್ತು ಮುಂದೆ ಬಿತ್ತಕ್ಕಂಥ ಬೀಜಗಳಿಗೆ ರೈತರಿಗೆ ಆಪತ್ತು ಒದಗಿದಾಗ, ಮಳೆ ಬಾರದಿದ್ದಾಗ ಗ್ರಾಮ ದೇವತೆ ಓರಮ್ಮ ದೇವಿಯ ಬುಡ್ಡೆಯ ಕಲ್ಲಿಗೆ ನೀರನ್ನು ಹಾಕುವುದು ಮತ್ತು ಮಳ್ಳ ಗೌರಮ್ಮನನ್ನು ಮಾಡಿ ದೇವಸ್ಥಾನದ ಮುಂದೆ ಕೋರಿ ಹುಡುಗರನ್ನು ಆ ಒಂದು ಮಳ್ಳ ಗೌರಮ್ಮನ ಮೇಲೆ ಕೂಡಿಸಿ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಮಳೆಯ ಒಂದು ಬೇಡಿಕೆಗೆ ಗ್ರಾಮ ದೇವತೆಯಲ್ಲೇ ಮೊರೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯ. ಇದಿಷ್ಟೇ ಅಲ್ಲ, ಇದರ ನಿಮಿತ್ತವಾಗಿ ಕತ್ತೆಗಳ ಮೆರವಣಿಗೆ, ಮಂಡೂಕಗಳ ವಿವಾಹ ಅಂದರೆ ಕಪ್ಪೆಗಳ ವಿವಾಹ, ಇದನ್ನಾಗಲೇ ಮೊನ್ನೆ ಗುರುವಾರ ದಿವಸ ನಮ್ಮ ಪೇಟೆ ಬಸವೇಶ್ವರ ದೇವಸ್ಥಾನ ದೈವಸ್ಥರು ಕತ್ತೆಗಳ ಮೆರವಣಿಗೆ ಮತ್ತು ಮಂಡೂಕದ ವಿವಾಹವನ್ನು ಸಾಂಗೋಪಾಂಗ ನೆರವೇರಿಸಿದ್ದಾರೆ. ಈ ಮಂಗಳವಾರ ದಿವಸ ಗ್ರಾಮ ದೇವತೆಯ ಓರಮ್ಮ ದೇವಿಗೆ ಬುಡ್ಡೆ ಕಲ್ಲಿಗೆ ನೀರು ಹಾಕ್ತಕ್ಕಂಥ ಒಂದು ಸಂಪ್ರದಾಯವಿದೆ. ಅದೇ ರೀತಿಯಾಗಿ ಮಳ್ಳಗಮ್ಮನನ್ನು ಮಾಡಿ ಬಣಕಾರ ಹುಡುಗರ ಕೋರಿ ಹುಡುಗನನ್ನು ಆ ಒಂದು ಮಲಗೌರ ಮೇಲೆ ಕೂಡಿಸಿ ಬೇಡಿಕೆಯನ್ನು ಈಡೇರಿಸುವಂತೆ ಗ್ರಾಮ ದೇವತೆಯ ಒತ್ತಾಯ ಮಾಡ್ತಕ್ಕಂಥದ್ದು. ಈ ಒಂದು ಸಂಪ್ರದಾಯದಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದು ನಿನ್ನೆ ಇವತ್ತಿಂದಲ್ಲ. ಇವತ್ತು ವೈಜ್ಞಾನಿಕವಾಗಿ ಎಷ್ಟೇ ನಾವು ಮುಂದುವರೆಸೈತನೋ ಈ ಸಂಪ್ರದಾಯಗಳಲ್ಲಿ ನಮ್ಮ ಗ್ರಾಮದಲ್ಲಿ ಅಲ್ಲದೆ ಬೇರೆ ಎಲ್ಲ ಊರಿನ ಗ್ರಾಮಗಳಲ್ಲಿ ಮಾಡ್ತಕ್ಕಂಥ ವಾಡಿಕೆ ಇದೆ. ಇದು ಆದ 3 ದಿನದ ಒಳಗೆ ಈ ಕಾರ್ಯಕ್ರಮವಾಗಿ 3 ದಿನ ಒಳಗೆ ಮಳೆ ಬರ್ತಕ್ಕಂಥದ್ದು ಶಾಶ್ವತ, ನಿಜ, ಸತ್ಯ. ಈ ಕಾರ್ಯಕ್ರಮವಾಗಿ 3 ದಿವಸದೊಳಗೆ ಮಳೆ ಬರ್ತಕ್ಕಂಥದ್ದು ಸತ್ಯವಾದಂಥ ಮಾತಾಗಿದೆ. ಆದ ಕಾರಣ ಈ ದಿವಸ ಎಲ್ಲ ಗ್ರಾಮಸ್ಥ ದೇವಸ್ಥರು ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಆ ತಾಯಿ ಆಶೀರ್ವಾದವನ್ನು ಕೊಡಲಿ, ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ ಅಂತಂದೇಳಿ ಆ ಗ್ರಾಮ ದೇವತೆಯಲ್ಲಿ ಬೆನ್ನಹಚ್ತಾ ಇದ್ದಾರೆ. ಎಲ್ಲ ಬಂದಿದ್ರಲ್ಲ, ಎಲ್ಲ ಬಾವಿ ಹೊಂಡದಾಗ ಅಲ್ಲಲ್ಲ ಮ್ಯಾಲಿಂದ ಸುರಂಗ ಹೊಡೆದ್ಬಿಡುವ ಮಳೆ ಪ್ರಯುಕ್ತ ಬಾವಿಯಲ್ಲಿ ಸುರಂಗವನ್ನು ಹೊಡೆದಿದ್ದ ಮಳೆ ಬರಬೇಕು. ಇಡೀ ದೇಶದ ಜನ ಕಾಯ್ತದ ಬಡವ.